ಯೋಗಿಗಳಾಗಿ ಜ್ಞಾನಿಗಳಾಗಿ, ಯೋಗಿಗಳಾಗಿ ಜ್ಞಾನಿಗಳಾಗಿ, ಯೋಗಿ ಜೀವನ ಬಹುಪ್ರಿಯವೋ, ಯೋಗಿ ಜೀವನ ಬಹುಪ್ರಿಯವೋ, ಯೋಗಿಗಳಾಗಿ ಜ್ಞಾನಿಗಳಾಗಿ. ಸಂದೇಶ ನೀಡುತ್ತಿಹ, ಸಂಗಮ ಯುಗದಲ್ಲಿ ಪರಮಪಿತ ಶಿವ ಸಂದೇಶ ನೀಡುತ್ತಿಹ. ನೀವೇ ಅವಿನಾಶಿ ಶ್ರೇಷ್ಠಾತ್ಮರು, ನೀವೇ ಅವಿನಾಶಿ ಶ್ರೇಷ್ಠಾತ್ಮರು, ತಿಳಿಯಿರಿ ನೀವೆನುತ, ತಿಳಿಯಿರಿ ನೀವೆನುತ. ಯೋಗಿಗಳಾಗಿ ಜ್ಞಾನಿಗಳಾಗಿ, ಯೋಗಿಗಳಾಗಿ ಜ್ಞಾನಿಗಳಾಗಿ. ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ತುಂಬಿದ ಈ ದೇಹ ಮರೆತು, ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ತುಂಬಿದ ಈ ದೇಹ ಮರೆತು, ಯೋಗವ ಮಾಡಿ ಪಾಪವ ಕಳೆದು, ಯೋಗವ ಮಾಡಿ ಪಾಪವ ಕಳೆದು, ಆಗಿರಿ ಜ್ಞಾನಿಗಳು, ಆಗಿರಿ ಜ್ಞಾನಿಗಳು. ಯೋಗಿಗಳಾಗಿ ಜ್ಞಾನಿಗಳಾಗಿ, ಯೋಗಿಗಳಾಗಿ ಜ್ಞಾನಿಗಳಾಗಿ. ಸುಖ ಶಾಂತಿ ಪವಿತ್ರತೆಯ ದಿವ್ಯ ಗುಣಗಳ ಮನದಲ್ಲಿ ತುಂಬುತ್ತಿರಿ. ಸುಖ ಶಾಂತಿ ಪವಿತ್ರತೆಯ ದಿವ್ಯ ಗುಣಗಳ ಮನದಲ್ಲಿ ತುಂಬುತ್ತಿರಿ. ಜನ್ಮ ಜನ್ಮದ ವಿಕರ್ಮವ ಸುಟ್ಟು, ಜನ್ಮ ಜನ್ಮದ ವಿಕರ್ಮವ ಸುಟ್ಟು, ಸ್ವರ್ಗವ ಸೇರುತ್ತಿರಿ, ಸ್ವರ್ಗವ ಸೇರುತ್ತಿರಿ. ಯೋಗಿಗಳಾಗಿ ಜ್ಞಾನಿಗಳಾಗಿ, ಯೋಗಿಗಳಾಗಿ ಜ್ಞಾನಿಗಳಾಗಿ, ಯೋಗಿ ಜೀವನ ಬಹುಪ್ರಿಯವೋ, ಯೋಗಿ ಜೀವನ ಬಹುಪ್ರಿಯವೋ, ಯೋಗಿಗಳಾಗಿ ಜ್ಞಾನಿಗಳಾಗಿ, ಯೋಗಿಗಳಾಗಿ ಜ್ಞಾನಿಗಳಾಗಿ. ಓಂ ಶಾಂತಿ. ಇಂದಿನ ದಿನಾಂಕ 17/1/2024. ಮಧುರ ಮಕ್ಕಳೇ, ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡುತ್ತಾ ಇರಿ. ಶ್ರೀಮತದಂತೆ ನಡೆಯಿರಿ. ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಿ. ಆಗ ನಿಮಗೆ ಎಲ್ಲರೂ ಗೌರವ ಕೊಡುತ್ತಾರೆ. ಪ್ರಶ್ನೆ: ಅತೀಂದ್ರಿಯ ಸುಖದ ಅನುಭವ ಎಂತಹ
ಯಾವ ಮಕ್ಕಳಿಗೆ ಆಗುತ್ತದೆ? ಉತ್ತರ: ಯಾರು ದೇಹಿ ಅಭಿಮಾನಿಯಾಗಿರುತ್ತಾರೆ ಅವರು. ಯಾರೊಂದಿಗೆ ಮಾತನಾಡುತ್ತೀರಿ ಅಥವಾ ತಿಳಿಸುತ್ತೀರೆಂದರೆ ತಿಳಿದುಕೊಳ್ಳಿ, ನಾನಾತ್ಮ ಸಹೋದರನೊಂದಿಗೆ ಮಾತನಾಡುತ್ತಿದ್ದೇನೆ. ಸಹೋದರರ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳುವುದರಿಂದ ದೇಹಿ ಅಭಿಮಾನಿಗಳಾಗಿ ಬಿಡುತ್ತೀರಿ. ನಾವು ಭಗವಂತನ ವಿದ್ಯಾರ್ಥಿಗಳಾಗಿದ್ದೇವೆ ಎಂದು ಯಾರಿಗೆ ನಶೆ ಇರುತ್ತದೆಯೋ ಅವರಿಗೆ ಅತೀಂದ್ರಿಯ ಸುಖದ ಅನುಭವವಾಗುತ್ತದೆ. ಗೀತೆ: ಯಾರು ಬಂದರೂ ನನ್ನ ಮನದ ಬಾಗಿಲಿನಲ್ಲಿ. ಓಂ ಶಾಂತಿ. ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಈ ರೀತಿ ಅನ್ಯ ಯಾವುದೇ ಸಂಸ್ಥೆಗಳಲ್ಲಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಎಂದು ಹೇಳುವುದಿಲ್ಲ. ಅವಶ್ಯವಾಗಿ ಎಲ್ಲ ಮಕ್ಕಳಿಗೆ ತಂದೆಯು ಒಬ್ಬರೇ ಆಗಿದ್ದಾರೆ ಎಂದು ಮಕ್ಕಳು ತಿಳಿದುಕೊಂಡಿದ್ದೀರಿ. ಅಂದಾಗ ಎಲ್ಲರೂ ಸಹೋದರರಾಗಿದ್ದೇವೆ. ಆ ತಂದೆಯಿಂದ ಮಕ್ಕಳಿಗೆ ಅವಶ್ಯವಾಗಿ ಆಸ್ತಿಯೂ ಸಿಗುತ್ತದೆ. ಚಕ್ರದ ಬಗ್ಗೆಯೂ ಸಹ ಚೆನ್ನಾಗಿ ತಿಳಿಸಿಕೊಡಲು ಸಾಧ್ಯವಿದೆ. ಇದು ಮುಕ್ತಿ, ಜೀವನ್ಮುಕ್ತಿಯನ್ನು ಪಡೆಯುವ ಸಂಗಮವೂ ಇದಾಗಿದೆ. ನೀವು ಮಕ್ಕಳು ಜೀವನ್ಮುಕ್ತಿಯಲ್ಲಿ ಹೋದಾಗ ಉಳಿದವರೆಲ್ಲರೂ ಮುಕ್ತಿಯಲ್ಲಿ ಹೋಗುತ್ತಾರೆ. ಸದ್ಗತಿದಾತ, ಲಿಬರೇಟರ್, ಗೈಡ್ ಎಂದು ಅವರಿಗೆ ಹೇಳಲಾಗುತ್ತದೆ. ರಾವಣ ರಾಜ್ಯದಲ್ಲಿ ಎಷ್ಟೊಂದು ಮನುಷ್ಯರಿದ್ದಾರೆ. ರಾಮ ರಾಜ್ಯದಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು. ಅವರಿಗೆ ಆರ್ಯರು ಮತ್ತು ಅನಾರ್ಯರೆಂದು ಹೇಳಲಾಗುತ್ತದೆ. ಯಾರು ಸುಧಾರಣೆ ಹೊಂದಿರುತ್ತಾರೆಯೋ ಅವರೇ ಆರ್ಯರು. ಯಾರು ಸುಧಾರಣೆ ಹೊಂದಿರುವುದಿಲ್ಲವೋ ಅವರಿಗೆ ಅನಾರ್ಯರೆಂದು ಹೇಳಲಾಗುತ್ತದೆ. ಇದರ ಅರ್ಥವನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ. ಸುಧಾರಣೆ ಹೊಂದಿದವರಿಂದ ಸುಧಾರಣೆ ಹೊಂದದವರ ರೀತಿ ಹೇಗಾದರೂ ಆರ್ಯರು ಎಂಬ ಯಾವುದೇ ಧರ್ಮವಿರಲಿಲ್ಲ. ಸುಧಾರಣೆ ಹೊಂದಿರುವವರು ದೇವತೆಗಳಾಗಿದ್ದರು. ಅವರೇ 84 ಜನ್ಮಗಳ ನಂತರ ಅನಾರ್ಯರಾದರು. ಯಾರು ಶ್ರೇಷ್ಠಾತಿ ಶ್ರೇಷ್ಠ ಪೂಜ್ಯರಿದ್ದರೋ ಅವರೇ ಪೂಜಾರಿಗಳಾಗಿದ್ದಾರೆ. ಅಂಸೋ ನಾವೇ ಅವರು. ಇದರ ಅರ್ಥವನ್ನು ತಂದೆಯೇ ತಿಳಿಸುತ್ತಾರೆ. ಏಣಿಯ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸಿಕೊಡಬಹುದು. ಆತ್ಮನೇ ಪರಮಾತ್ಮ, ಪರಮಾತ್ಮನೇ ಆತ್ಮನೆಂದಲ್ಲ. ಇದಂತೂ ವಿರಾಟ ರೂಪದ ನಾಟಕವಾಗಿದೆ. ನಾವೇ ಪೂಜ್ಯರಾಗಿದ್ದೆವು ಮತ್ತು ಪೂಜಾರಿಗಳಾದೆವು. ಅರ್ಥಾತ್ ನಾವೇ ದೇವತೆ, ನಂತರ ಕ್ಷತ್ರಿಯರಾಗುತ್ತೇವೆ. ಏಣಿಯಂತೂ ಅವಶ್ಯವಾಗಿ ಇಳಿಯುತ್ತೇವೆ. 84 ಜನ್ಮಗಳನ್ನು ಯಾರು ತೆಗೆದುಕೊಳ್ಳುತ್ತಾರೆ ಎಂಬುದು ಸಹ ಲೆಕ್ಕವಿದೆ. ನೀವು ನಿಮ್ಮ ಜನ್ಮಗಳನ್ನು ತಿಳಿದುಕೊಂಡಿಲ್ಲ. ಅದನ್ನು ನಾನು ನಿಮಗೆ ತಿಳಿಸುತ್ತೇನೆ ಎಂದು ತಂದೆಯು ತಿಳಿಸುತ್ತಾರೆ. ಇದು ಚಕ್ರವಾಗಿದೆ. ಇದರಲ್ಲಿ ನಾವೇ ದೇವತೆ, ಕ್ಷತ್ರಿಯ ಮುಂತಾದವರಾಗುತ್ತೇವೆ. 21 ಜನ್ಮಗಳು ಪ್ರಸಿದ್ಧವಾಗಿದೆ. ಮನುಷ್ಯರು ಇದೆಲ್ಲವನ್ನೂ ತಿಳಿದುಕೊಂಡೇ ಇಲ್ಲ. ತಮೋಪ್ರಧಾನರಾಗಿದ್ದಾರೆ. ಈಗ ನೀವು ಮಕ್ಕಳಿಗೆ ಎಲ್ಲ ಜ್ಞಾನವೂ ಸಿಗುತ್ತದೆ. ಆದರೆ ತಿಳಿದುಕೊಳ್ಳದಿರುವ ಕಾರಣ ಕಷ್ಟವಾಗುತ್ತದೆ. ಆದ್ದರಿಂದಲೇ ಕೋಟಿಯಲ್ಲಿ ಕೆಲವರೇ ಬಂದು ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ದೇವತಾ ಧರ್ಮದವರಾಗುತ್ತಾರೆ ಎಂದು ಹೇಳಲಾಗುತ್ತದೆ. ಇದರಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ. ಚಕ್ರದ ಬಗ್ಗೆ ತಿಳಿಸಿಕೊಡುವುದು ಸಹಜವಾಗಿದೆ. ಇದು ಸತ್ಯಯುಗ, ಇದು ಕಲಿಯುಗ. ಏಕೆಂದರೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ಇರುತ್ತಾರೆ. ವೃಕ್ಷವು ಚಿಕ್ಕದರಿಂದ ವೃದ್ಧಿ ಹೊಂದುತ್ತಾ ಹೋಗುತ್ತದೆ. ಈ ವೃಕ್ಷದ ಬಗ್ಗೆ ಯಾರಿಗೂ ತಿಳಿದಿಲ್ಲ ಮತ್ತು ಬ್ರಹ್ಮರವರ ಮಾತೂ ಸಹ ಕಷ್ಟದಿಂದ ಅರ್ಥ ಮಾಡಿಕೊಳ್ಳುತ್ತಾರೆ. ಈ ವೃಕ್ಷದ ಬಗ್ಗೆ ಯಾರಿಗೂ ತಿಳಿದಿಲ್ಲ ಮತ್ತು ಬ್ರಹ್ಮರವರ ಮಾತೂ ಸಹ ಕಷ್ಟದಿಂದ ಅರ್ಥ ಮಾಡಿಕೊಳ್ಳುತ್ತಾರೆ. ಹೇಳಿ, ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರು ಅವಶ್ಯವಾಗಿ ಬೇಕಲ್ಲವೇ? ಇವರು ದತ್ತು ಮಗುವಾಗಿದ್ದಾರೆ. ಆ ಬ್ರಾಹ್ಮಣರು ಕುಖ ವಂಶಾವಳಿಗಳು, ಈ ಬ್ರಾಹ್ಮಣರು ಮುಖ ವಂಶಾವಳಿಗಳು. ಇದು ಪರದೇಶ ರಾವಣ ರಾಜ್ಯವಾಗಿದೆ. ತಂದೆಯು ಬಂದು ರಾಮರಾಜ್ಯವನ್ನು ಸ್ಥಾಪನೆ ಮಾಡಬೇಕಾಗುತ್ತದೆ. ಅಂದಾಗ
ಯಾರಲ್ಲಿಯೋ ಪ್ರವೇಶ ಮಾಡುತ್ತಾರಲ್ಲವೇ. ವೃಕ್ಷವೂ ಸಹ ಸಂಪೂರ್ಣ ಬೆಳೆದು ಕೊನೆಯಲ್ಲಿ ನಿಂತಿದೆ. ಇದರದ್ದು ತುಂಬ ಹಳೆಯದಾಗಿರುವ ಜಡ್ಜಡೀಭೂತ ಸ್ಥಿತಿಯಾಗಿದೆ. ನಾನು ಬಹಳ ಜನ್ಮದ ಅಂತ್ಯದಲ್ಲಿ ಪ್ರವೇಶ ಮಾಡುತ್ತೇನೆಂದು ತಂದೆಯು ಹೇಳುತ್ತಾರೆ. ಇದು ಅಂತಿಮ 84ನೇ ಜನ್ಮವಾಗಿದೆ. ತಪಸ್ಸು ಮಾಡುತ್ತಿದ್ದಾರೆ. ಇದು ಅಂತಿಮ 84ನೇ ಜನ್ಮವಾಗಿದೆ. ತಪಸ್ಸು ಮಾಡುತ್ತಿದ್ದಾರೆ. ನೀವು ಇವರನ್ನು ಭಗವಂತನೆಂದು ಹೇಳುವುದಿಲ್ಲ. ಪ್ರಪಂಚದವರಂತೂ ಭಗವಂತ ಸರ್ವವ್ಯಾಪಿ ಎಂದು ಹೇಳಿ ಕಲ್ಲು ಮಣ್ಣಿನಲ್ಲೂ ಇದ್ದಾರೆ ಎಂದು ಹೇಳಿದ್ದರಿಂದ ಸ್ವತಃ ತಾವು ಮಣ್ಣಿನ ಸಮಾನ ಆಗಿದ್ದೀರಿ. ದೇವತೆಗಳ ಮಾತೇ ಭಿನ್ನವಾಗಿದೆ. ನೀವು ಈಗ ಇದನ್ನು ಓದಿ ಪದವಿಯನ್ನು ಪಡೆಯುತ್ತೀರಿ. ಇದು ಎಷ್ಟೊಂದು ಶ್ರೇಷ್ಠ ವಿದ್ಯೆಯಾಗಿದೆ. ದೇವತೆಗಳನ್ನು ಭಗವಾನ್ ಭಗವತಿ ಎಂದು ಸಹ ಹೇಳುತ್ತಾರೆ, ಏಕೆಂದರೆ ಪವಿತ್ರರಾಗಿರುತ್ತಾರೆ ಮತ್ತು ಸ್ವಯಂ ಭಗವಂತನ ಮೂಲಕವೇ ಈ ಧರ್ಮದ ಸ್ಥಾಪನೆಯಾಗುತ್ತದೆ. ಅಂದಾಗ ಅವಶ್ಯವಾಗಿ ಭಗವಾನ್ ಭಗವತಿಯೇ ಆಗಬೇಕು. ಆದರೆ ಅವರಿಗೆ ಮಹಾರಾಜ ಮಹಾರಾಣಿ ಎಂದು ಹೇಳಲಾಗುತ್ತದೆ. ಶ್ರೀ ಲಕ್ಷ್ಮೀನಾರಾಯಣರನ್ನು ಭಗವಾನ್ ಭಗವತಿ ಎಂದು ಹೇಳುವುದು ಸಹ ಅಂಧಶ್ರದ್ಧೆಯಾಗಿದೆ. ಏಕೆಂದರೆ ಭಗವಂತ ಒಬ್ಬರೇ ಆಗಿದ್ದಾರಲ್ಲವೇ. ನೀವು ಶಿವ ಶಂಕರನಿಗೂ ಸಹ ಬೇರೆ ಬೇರೆ ಮಾಡಿ ತಿಳಿಸುತ್ತೀರಿ. ಇದನ್ನು ಕೇಳಿದಾಗ ಜನರು ಇವರು ದೇವತೆಗಳನ್ನೇ ಆರಿಸಿಬಿಡುತ್ತಾರೆ ಎಂದು ಹೇಳುತ್ತಾರೆ. ನಿಮ್ಮ ಬುದ್ಧಿಯಲ್ಲಿ ಇಡೀ ಚಕ್ರವಿದೆ. ಆದರೆ ಯಾರು ಮಹಾರಥಿಗಳಿದ್ದಾರೆಯೋ ಅವರೇ ತಿಳಿಸಿಕೊಡಲು ಸಾಧ್ಯ. ಅನೇಕರು ಈ ಜ್ಞಾನವನ್ನು ಕೇಳಿದರೂ ಸಹ ಬುದ್ಧಿಯಲ್ಲಿ ಉಳಿಯುವುದೇ ಇಲ್ಲ. ಅಂದಾಗ ಅವರು ಏನಾಗುತ್ತಾರೆ? ಬಿಡಿಗಾಸಿನ ದಾಸದಾಸಿಯರಾಗುತ್ತಾರೆ. ಮುಂದೆ ಹೋದಂತೆ ತಮಗೆ ಸಾಕ್ಷಾತ್ಕಾರವಾಗುತ್ತದೆ. ಆಗ ಏನೂ ಮಾಡಲು ಸಾಧ್ಯವಿಲ್ಲ. ಸಮಯ ಪೂರ್ಣವಾದ ಮೇಲೆ ಏನು ತಾನೇ ಮಾಡಲು ಸಾಧ್ಯ? ಆದ್ದರಿಂದ ಸುರಕ್ಷಿತವಾಗಿರಿ ಎಂದು ತಂದೆಯು ಎಚ್ಚರಿಕೆ ನೀಡುತ್ತಾರೆ. ಆದರೆ ಎಲ್ಲರೂ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಬುದ್ಧಿರೂಪಿ ಪಾತ್ರೆಯು ಸ್ವಚ್ಛವಾಗಿಲ್ಲ. ಇದರಲ್ಲಿ ಎಷ್ಟೊಂದು ಕಲ್ಮಶಗಳು ತುಂಬಿವೆ. ಇದರಲ್ಲಿ ಬಹಳ ಒಳ್ಳೆಯ ಪುರುಷಾರ್ಥ ಮಾಡಬೇಕಾಗಿದೆ. ಚಿತ್ರಗಳ ಮೇಲೆ ತಿಳಿಸಲು ಬಹಳ ಅಭ್ಯಾಸ ಮಾಡಬೇಕು. ಇಲ್ಲವಾದರೆ ಕೊನೆಯಲ್ಲಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ನೀವು ಆತ್ಮಗಳಿಗೆ ಊಟ ಸಿಗುತ್ತಿದೆ. ಇದು ಎಲ್ಲರಿಗೂ ತಿಳಿಸಿಕೊಡುವ ಮಾತಾಗಿದೆ. ಭಯ ಪಡುವಂತಹ ಮಾತೇ ಇಲ್ಲ. ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಪ್ರದರ್ಶನಿ, ಮ್ಯೂಸಿಯಂಗಳಲ್ಲಿ ಚಿತ್ರ ಪ್ರದರ್ಶನ, ಚಿತ್ರ ಸಂಗ್ರಹಾಲಯ ಇಡುವುದರಿಂದ ಹೆಸರುವಾಸಿಯಾಗುತ್ತದೆ. ಎಲ್ಲರಿಂದ ಅಭಿಪ್ರಾಯಗಳನ್ನು ಬರೆಸಿಕೊಳ್ಳಬೇಕೆಂದು ತಂದೆಯು ಹೇಳುತ್ತಾರೆ. ಅದನ್ನು ಸಹ ಮುದ್ರಣ ಮಾಡಬೇಕು. ಮಕ್ಕಳು ಬಹಳಷ್ಟು ಸರ್ವೀಸನ್ನು ಮಾಡಬೇಕು. ಇದರಲ್ಲಿ ಪರಿಶೀಲನೆಯನ್ನು ಸಹ ಬಹಳ ಮಾಡಬೇಕಾಗುತ್ತದೆ. ಇವರು ತಿಳಿದುಕೊಳ್ಳುವವರೇ ಅಥವಾ ಇಲ್ಲವೇ? ಇದು ಹೊಸ ಪ್ರಪಂಚ, ಇದು ಹಳೆಯ ಪ್ರಪಂಚ ಎಂಬುದನ್ನು ಯಾರು ಬೇಕಾದರೂ ತಿಳಿದುಕೊಳ್ಳಬಹುದಾಗಿದೆ. ಕೇವಲ ಸಮಯವನ್ನು ದೀರ್ಘ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಮನುಷ್ಯರು ತಬ್ಬಿಬ್ಬಾಗಿದ್ದಾರೆ. ಮೊಟ್ಟಮೊದಲು ತಂದೆಯ ಪರಿಚಯ ಕೊಡಬೇಕು. ಯಾರು ಆತ್ಮಾಭಿಮಾನಿ ಆಗಿರುತ್ತಾರೆಯೋ ಅವರೇ ಅತೀಂದ್ರಿಯ ಸುಖದಲ್ಲಿರಲು ಸಾಧ್ಯ. ಕೇವಲ ಭಾಷಣದಿಂದ ಕಾರ್ಯವೂ ಆಗುವುದಿಲ್ಲ. ಯಾವಾಗ ಭಾಷಣ ಮಾಡುತ್ತೀರೋ ಆಗ ತಿಳಿದುಕೊಳ್ಳಬೇಕು, ನಾನಾತ್ಮ ಸಹೋದರನಿಗೆ ತಿಳಿಸಿಕೊಡುತ್ತಿದ್ದೇನೆ. ಆತ್ಮ ಅಭಿಮಾನಿಗಳಾಗುವುದರಲ್ಲಿ ಬಹಳ ಪರಿಶ್ರಮ ಪಡಬೇಕು. ಆದರೆ ಮಕ್ಕಳು ಗಳಿಗೆಗೆ ಮರೆತು ಬಿಡುತ್ತಾರೆ. ತಂದೆಯೇ ಬಂದು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ. ಆತ್ಮ ಮತ್ತು ಪರಮಾತ್ಮ ಬಹಳ ಕಾಲ ಅಗಲಿದ್ದರೆಂದು ಹೇಳಲಾಗುತ್ತದೆ. ಇದರ ಅರ್ಥವನ್ನೂ ಸಹ ನೀವು ಮಕ್ಕಳೇ ತಿಳಿದುಕೊಳ್ಳಲು ಸಾಧ್ಯವಿದೆ. ಯಾರು ಮಹಾರಥಿಗಳಾಗಿದ್ದಾರೆಯೋ ಅವರೂ ಸಹ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುವುದು ಬಹಳ ಅಭ್ಯಾಸ ಮಾಡಬೇಕಾಗಿದೆ. ಆಗಲೇ ತಮ್ಮನ್ನು ಶಕ್ತಿಶಾಲಿ ಎಂದು
ತಿಳಿಯುವಿರಿ. ಯಾರು ತಮ್ಮನ್ನು ಆತ್ಮನೆಂದು ತಿಳಿಯುವುದಿಲ್ಲವೋ ಅವರೇನು ಧಾರಣೆ ಮಾಡುವರು? ನೆನಪಿನಿಂದಲೇ ಆತ್ಮನಲ್ಲಿ ಅರಿತವೂ ತುಂಬುತ್ತದೆ. ಜ್ಞಾನಕ್ಕೆ ಬಲವೆಂದು ಹೇಳುವುದಿಲ್ಲ, ಯೋಗ ಬಲವೆಂದು ಹೇಳಲಾಗುತ್ತದೆ. ಯೋಗ ಬಲದಿಂದಲೇ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಿ. ತಾವೀಗ ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳಬೇಕು. ಎಲ್ಲಿಯವರೆಗೆ ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ವಿನಾಶವಾಗುವುದಿಲ್ಲ. ಬಲೆ ದೊಡ್ಡ ಯುದ್ಧವೇ ನಡೆದರೂ ಸಹ ನಿಂತು ಹೋಗುತ್ತದೆ. ಈಗಂತೂ ಅನೇಕರ ಬಳಿ ಬಾಂಬುಗಳಿವೆ. ಇದು ಇಟ್ಟುಕೊಳ್ಳುವಂತಹ ವಸ್ತುವಲ್ಲ. ಹಳೆಯ ಪ್ರಪಂಚದ ವಿನಾಶ, ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯು ಅವಶ್ಯವಾಗಿ ಆಗಲಿದೆ. ಸ್ವಲ್ಪ ಸಮಯದ ನಂತರ ಅವಶ್ಯವಾಗಿ ಇದು ಅದೇ ಮಹಾಭಾರತ ಯುದ್ಧವೆಂದು ಎಲ್ಲರೂ ಹೇಳುತ್ತಾರೆ. ಅವಶ್ಯವಾಗಿ ಭಗವಂತನೂ ಇದ್ದಾರೆ. ಯಾವಾಗ ನಿಮ್ಮ ಬಳಿ ಬಹಳ ಜನರು ಬರುತ್ತಾರೆಯೋ ಆಗ ನೀವು ಎಲ್ಲರೂ ಒಪ್ಪಿಕೊಳ್ಳುವರು. ಹೇಳುತ್ತಾರೆ, ಇದಂತೂ ವೃದ್ಧಿ ಹೊಂದುತ್ತಾ ಇರುತ್ತದೆ. ಇದರಲ್ಲಿ ಬಹಳ ಶಕ್ತಿ ಇದೆ. ನೀವು ಎಷ್ಟು ನೆನಪಿನಲ್ಲಿರುತ್ತೀರಿ ಅಷ್ಟು ನಿಮ್ಮಲ್ಲಿ ಶಕ್ತಿಯೂ ತುಂಬುತ್ತಿರುತ್ತದೆ. ತಂದೆಯ ನೆನಪಿನಿಂದಲೇ ನೀವು ಅನ್ಯರಿಗೆ ಪ್ರಕಾಶತೆಯನ್ನು ಕೊಡುತ್ತೀರಿ. ಈ ದಾದಾರವರು ಬ್ರಹ್ಮ ಸಹ ಹೇಳುತ್ತಾರೆ, ನನಗಿಂತಲೂ ಈ ಮಕ್ಕಳು ಬಹಳ ಒಳ್ಳೆಯ ಸರ್ವಿಸ್ ಮಾಡುತ್ತಾರೆ. ಈಗ ಸ್ವಲ್ಪ ತಡವಿದೆ. ಯೋಗದಲ್ಲಿ ಯಥಾರ್ಥ ರೀತಿಯಿಂದ ಯಾರೂ ಇರಲು ಸಾಧ್ಯವಿಲ್ಲ. ಸ್ವಯಂನಿಂದ ಅನುಭವ ಮಾಡುತ್ತಾರೆ. ಯೋಗದಲ್ಲಿ ನಾವು ಕಡಿಮೆ ಇರುವುದರಿಂದ ಬಾಣವು ಸರಿಯಾಗಿ ನಾಟುತ್ತಿಲ್ಲ. ಭಗವಂತನು ಕುಮಾರಿಯರಿಗೆ ಜ್ಞಾನದ ಬಾಣವನ್ನು ತುಂಬುತ್ತಾರೆ. ನೀವು ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಲ್ಲವೇ? ಇವರು ಬ್ರಹ್ಮ, ನೀವು ದತ್ತು ಮಕ್ಕಳಾಗಿದ್ದೀರಿ. ರಚಯಿತನಂತೂ ಒಬ್ಬರೇ ಆಗಿದ್ದಾರೆ, ಬಾಕಿ ಎಲ್ಲರೂ ಓದುತ್ತಿದ್ದಾರೆ. ಅದರಲ್ಲಿ ಈ ಬ್ರಹ್ಮರವರೂ ಸಹ ಬಂದು ಬಿಟ್ಟರು. ನಂತರ ಈ ರಚನೆಯಾಯಿತಲ್ಲವೇ? ನೀವು ದೇವತೆಗಳಾಗುವವರಾಗಿದ್ದೀರಿ. ದೈವಿ ಗುಣವನ್ನು ಧಾರಣೆ ಮಾಡುತ್ತಿದ್ದೀರಿ. ಎರಡೂ ಚಕ್ರಗಳು ನಡೆಯಲು ಸಾಧ್ಯವಾಗುವುದಿಲ್ಲ. ಹೇಗೆಂದರೆ ಮರಳಿನ ಮೇಲೆ ನಿಂತಿರುವ ಹಾಗೆ. ಬಾಬಾ ಹೆಸರನ್ನು ಹೇಳುವುದಿಲ್ಲ. ಬಾಬಾ ಸತ್ಯವನ್ನು ಹೇಳುತ್ತಾರೆಂದು ಅರ್ಥ ಮಾಡಿಕೊಳ್ಳಬೇಕು. ಇಬ್ಬರು ಒಟ್ಟಿಗೆ ಕೆಲಸ ಮಾಡುವ ಪರಸ್ಪರರ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಬಹುದು. ನಾವೇ ಕಿರೀಟಧಾರಿಗಳಾಗಿದ್ದೆವು ಎಂದು ಮಕ್ಕಳಿಗೆ ತಿಳಿದಿದೆ. ಈಗ ಮತ್ತೆ ಆಗುತ್ತಿದ್ದೇವೆ. ಮೊದಲು ನೀವು ಯಾರಿಗಾದರೂ ತಿಳಿಸುತ್ತೀರಿ ಅಂದಾಗ ಅವರು ಒಪ್ಪುವುದಕ್ಕೆ ತಯಾರಿರುವುದಿಲ್ಲ. ನಂತರ ನಿಧಾನವಾಗಿ ತಿಳಿಯುತ್ತಾರೆ. ಇದರಲ್ಲಿ ಬಹಳ ಬುದ್ಧಿಯೂ ಬೇಕಾಗಿದೆ. ಆತ್ಮದಲ್ಲಿಯೇ ಬುದ್ಧಿ ಇದೆ. ಆತ್ಮವು ಸಚ್ಚಿತ್ ಆನಂದ ಸ್ವರೂಪವಾಗಿದೆ. ಈಗ ನೀವು ಮಕ್ಕಳನ್ನು ದೇಹಿ ಅಭಿಮಾನಿಗಳನ್ನಾಗಿ ಮಾಡಲಾಗುತ್ತಿದೆ. ಎಲ್ಲಿಯವರೆಗೆ ತಂದೆಯು ಬರುವುದಿಲ್ಲವೋ ಅಲ್ಲಿಯವರೆಗೆ ಯಾರೂ ದೇಹಿ ಅಭಿಮಾನಿಗಳಾಗಲು ಸಾಧ್ಯವಿಲ್ಲ. ಈಗ ತಂದೆಯು ಹೇಳುತ್ತಾರೆ, ಆತ್ಮ ಅಭಿಮಾನಿ ಭವ, ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನನ್ನಿಂದ ಶಕ್ತಿಯು ಸಿಗುತ್ತದೆ. ಈ ಧರ್ಮವು ಬಹಳ ಶಕ್ತಿಯುಳ್ಳದ್ದಾಗಿದೆ. ಇದು ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡುತ್ತದೆ. ಕಡಿಮೆ ಮಾತಾಗಿದೆಯೇ? ತಂದೆಯೊಂದಿಗೆ ಯೋಗವನ್ನು ಜೋಡಿಸುವುದರಿಂದ ನಿಮಗೆ ಶಕ್ತಿಯೂ ಸಿಗುತ್ತದೆ ಅಂದಾಗ ಇದು ಹೊಸ ಮಾತಾಗಿದೆಯಲ್ಲವೇ? ಇದನ್ನು ಚೆನ್ನಾಗಿ ತಿಳಿಸಿಕೊಡಬೇಕಾಗುತ್ತದೆ. ಅವರೇ ಆತ್ಮರಿಗೆ ಬೇಹದ್ದಿನ ತಂದೆಯಾಗಿದ್ದಾರೆ. ಅವರೇ ಹೊಸ ಪ್ರಪಂಚದ ರಚಯಿತನಾಗಿದ್ದಾರೆ. ಅಂದರೆ ಶಿವನ ಕರ್ತವ್ಯವನ್ನು ತಿಳಿಸಿಕೊಡಿ. ಅವರು ಬಂದು ಏನು ಮಾಡುತ್ತಾರೆ? ಕೃಷ್ಣ ಜಯಂತಿ ಮತ್ತು ಶಿವ ಜಯಂತಿ ಇಬ್ಬರದ್ದು ಆಚರಿಸುತ್ತಾರೆ. ಈಗ ಇಬ್ಬರಲ್ಲಿ ದೊಡ್ಡವರು ಯಾರು? ಶ್ರೇಷ್ಠಾತಿ ಶ್ರೇಷ್ಠ ನಿರಾಕಾರನಾಗಿದ್ದಾರೆ. ಅವರು ಬಂದು ಏನು ಮಾಡಿದರು? ಅದಕ್ಕೆ ಶಿವ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಕೃಷ್ಣ ಏನು ಮಾಡಿದ್ದಾನೆ? ಬರೆಯಲಾಗಿದೆ, ಪರಂಪಿತ ಪರಮಾತ್ಮ ಸಾಧಾರಣ ವೃದ್ಧ ತನುವಿನಲ್ಲಿ ಬಂದು
ಸ್ಥಾಪನೆ ಮಾಡುತ್ತಾರೆ. ಅನೇಕ ಪ್ರಕಾರ ಮತಾಂತರಗಳಿವೆ. ಶ್ರೀಮತವಂತೂ ಒಂದೇ ಆಗಿದೆ. ಯಾವುದರಿಂದ ಶ್ರೇಷ್ಠರಾಗುತ್ತೀರಿ? ಮಾನವನ ಮತದಿಂದ ಹೇಗೆ ಶ್ರೇಷ್ಠರಾಗುತ್ತೀರಿ? ಈ ಈಶ್ವರಿಯ ಮತವೂ ನಿಮಗೆ ಒಂದೇ ಬಾರಿ ಸಂಗಮ ಯುಗದಲ್ಲಿ ಸಿಗುತ್ತದೆ. ದೇವತೆಗಳಂತೂ ಮತವನ್ನು ಕೊಡುವುದಿಲ್ಲ. ಮನುಷ್ಯರಿಂದ ದೇವತೆಗಳಾಗುತ್ತಾರೆ, ಅಷ್ಟೇ, ಸಮಾಪ್ತಿ. ಅಲ್ಲಿ ಗುರು ಮುಂತಾದವರನ್ನು ಮಾಡಿಕೊಳ್ಳುವುದಿಲ್ಲ. ಇಲ್ಲಿ ಮನುಷ್ಯರು ಗುರುಗಳ ಮತವನ್ನು ಪಡೆಯುತ್ತಾರೆ ಅಂದಾಗ ಯುಕ್ತಿಯಿಂದ ನಾವು ರಾಜಯೋಗಿಗಳಾಗಿದ್ದೇವೆಂದು ತಿಳಿಸಬೇಕಾಗಿದೆ. ಹಠಯೋಗಿಗಳು ಎಂದೂ ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ಅವರಂತೂ ನಿವೃತ್ತಿ ಮಾರ್ಗದವರಾಗಿದ್ದಾರೆ. ತೀರ್ಥಸ್ಥಾನಗಳಿಗೆ ಪ್ರವೃತ್ತಿ ಮಾರ್ಗದವರೇ ಹೋಗಬೇಕು. ನೀವು ಮಕ್ಕಳು ಯಾವುದೇ ಮಾತಿನಲ್ಲೂ ತಬ್ಬಿಬ್ಬಾಗಬಾರದು. ಈ ನಾಟಕವು ಮಾಡಲ್ಪಟ್ಟಿರುವುದಾಗಿದೆ. ಅದೇ ಪುನರಾವರ್ತನೆಯಾಗುತ್ತಿರುತ್ತದೆ. ನಿಮ್ಮ ಸೇವೆಯೂ ಸಹ ಕಲ್ಪದ ಹಿಂದಿನಂತೆ ಆಗುತ್ತದೆ. ನಾಟಕವೇ ನಿಮ್ಮ ಪುರುಷಾರ್ಥ ಮಾಡಿಸುತ್ತದೆ. ಕಲ್ಪದ ಮೊದಲಿನಂತೆಯೇ ನೀವು ಪುರುಷಾರ್ಥವನ್ನು ಮಾಡುತ್ತೀರಿ. ಪುರುಷಾರ್ಥ ಮಾಡುವವರ ನಡವಳಿಕೆಯಿಂದ ನೀವು ತಿಳಿದುಕೊಳ್ಳಲು ಸಾಧ್ಯ. ಆಗಲೇ ಪ್ರದರ್ಶನಿಯಲ್ಲಿ ಗ್ರೂಪನ್ನು ನೋಡಿ ಗೈಡನ್ನು ಕೊಡಲಾಗುತ್ತದೆ. ಏಕೆಂದರೆ ಚೆನ್ನಾಗಿ ತಿಳಿಸಲಿ ಎಂದು ಓದಿಸುವಂಥ ತಂದೆಯಂತೂ ಚೆನ್ನಾಗಿ ತಿಳಿದುಕೊಂಡಿದ್ದಾರೆ. ಎಷ್ಟೊಂದು ವಿಶಾಲ ಬೇಹದ್ದಿನ ಬುದ್ಧಿಯನ್ನಾಗಿ ಮಾಡುತ್ತಾರೆ. ನಾವು ಯಾರ ಮಕ್ಕಳಾಗಿದ್ದೇವೆ ಎನ್ನುವ ನಶೆಯು ನಿಮ್ಮಲ್ಲಿ ಇರಬೇಕಾಗಿದೆ. ಭಗವಂತ ನಮಗೆ ಓದಿಸುತ್ತಿದ್ದಾರೆ. ಯಾರು ಓದಲು ಸಾಧ್ಯವಿಲ್ಲವೋ ಅವರು ಓಡಿ ಹೋಗುತ್ತಾರೆ. ಅದಕ್ಕೆ ಭಗವಂತ ತಿಳಿಯುತ್ತಾರೆ, ಇವರು ನನ್ನ ಮಕ್ಕಳಲ್ಲ. ನೀವು ನೋಡುತ್ತೀರಿ, ಭಗವಂತನ ಮಕ್ಕಳು ಓದುತ್ತಿದ್ದರು, ನಂತರ ಓಡಿ ಹೋದರು. ಸ್ವಲ್ಪ ತಿಳುವಳಿಕೆ ಬರುತ್ತದೆ ಅಂದಾಗ ನಂತರವೂ ಓದಲು ತೊಡಗುತ್ತಾರೆ. ಪುನಃ ಯೋಗದಲ್ಲಿ ಚೆನ್ನಾಗಿರುತ್ತಾರೆ ಅಂದಾಗ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯ. ಅವಶ್ಯವಾಗಿ ಸಮಯವು ಬಹಳ ವ್ಯರ್ಥವಾಯಿತು, ಇಂತಹ ಶಾಲೆಯನ್ನು ಬಿಟ್ಟೆವು ಎಂದು ತಿಳಿಯುತ್ತಾರೆ. ಈಗಂತೂ ಅವಶ್ಯವಾಗಿ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೀರಿ. ತಂದೆಯನ್ನು ನೆನಪು ಮಾಡುತ್ತಾ ಅಥವಾ ಬಾಬಾ ಬಾಬಾ ಎಂದು ಹೇಳುತ್ತಾ ರೋಮಾಂಚಿತರಾಗಬೇಕಾಗಿದೆ. ತಂದೆಯು ನಮಗೆ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಿದ್ದಾರೆ ಅಂದಾಗ ನಾವು ಎಷ್ಟೊಂದು ಭಾಗ್ಯಶಾಲಿಗಳಾಗಿದ್ದೇವೆ. ಗಳಿಗೆಯೂ ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಮತದಂತೆ ನಡೆಯುತ್ತೀರಿ ಅಂದಾಗ ಬಹಳ ಉನ್ನತಿಯಾಗಲು ಸಾಧ್ಯ. ನಂತರ ಅವರಿಗೆ ಎಲ್ಲರೂ ಬಹಳ ಗೌರವವನ್ನು ಕೊಡುತ್ತಾರೆ. ತಂದೆಯು ಹೇಳುತ್ತಾರೆ, ಓದಿರುವವರ ಮುಂದೆ ಅವಿದ್ಯಾವಂತರು ಕೆಲಸವನ್ನು ಮಾಡುತ್ತಾರೆ. ದೇಹಾಭಿಮಾನವುಳ್ಳವರಿಗೆ ದೈವಿ ಗುಣಗಳು ಧಾರಣೆಯಾಗಲು ಸಾಧ್ಯವಿಲ್ಲ. ನಿಮ್ಮ ಚೆಹರೆಯು ಫಸ್ಟ್ ಕ್ಲಾಸ್ ಆಗಿರಬೇಕಾಗಿದೆ ಹೇಳುತ್ತಾರೆ. ಯಾರಿಗೆ ಭಗವಂತ ಓದಿಸುತ್ತಿದ್ದಾರೆಯೋ ಅವರನ್ನು ಅತೀಂದ್ರಿಯ ಸುಖವು ಹೇಗಿರುತ್ತದೆ ಎಂದು ಕೇಳಿರಿ. ವಿದ್ಯೆಯ ಮೇಲೆ ಸಾಕಷ್ಟು ಗಮನವಿಡಬೇಕು ಮತ್ತು ಶ್ರೀಮತದಂತೆ ನಡೆಯಬೇಕಾಗಿದೆ. ನಿಮ್ಮ ಯೋಗ ಶಕ್ತಿಯಿಂದ ವಿಶ್ವವೇ ಪವಿತ್ರವಾಗುತ್ತದೆ. ಯೋಗದಿಂದ ವಿಶ್ವವನ್ನು ಪವಿತ್ರವನ್ನಾಗಿ ಮಾಡುತ್ತೀರಿ ಅಂದಾಗ ಇದು ಚಮತ್ಕಾರವಾಗಿದೆ. ಗೋವರ್ಧನ ಬೆಟ್ಟವನ್ನು ಬೆರಳಿನಿಂದ ಎತ್ತಬೇಕಾಗಿದೆ. ಈ ಚೀಚಿ ಪ್ರಪಂಚವನ್ನು ಯಾರು ಪವಿತ್ರವನ್ನಾಗಿ ಮಾಡಿದ್ದರೋ ಇದು ಅವರ ಗುರುತಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಸತ್ಯ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಲು ಬುದ್ಧಿರೂಪಿ ಪಾತ್ರೆಯನ್ನು ಶುದ್ಧ ಮತ್ತು ಸ್ವಚ್ಛವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ವ್ಯರ್ಥ ಮಾತುಗಳನ್ನು ಬುದ್ಧಿಯಿಂದ ತೆಗೆಯಬೇಕಾಗಿದೆ.
ದೈವಿ ಗುಣಗಳನ್ನು ಧಾರಣೆ ಮಾಡುವುದರಲ್ಲಿ ಮತ್ತು ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಟ್ಟು ಅತೀಂದ್ರಿಯ ಸುಖದ ಅನುಭವ ಮಾಡಬೇಕಾಗಿದೆ. ನಾವು ಭಗವಂತನ ಮಕ್ಕಳಾಗಿದ್ದೇವೆ, ಅವರೇ ನಮಗೆ ಓದಿಸುತ್ತಿದ್ದಾರೆ ಎಂಬ ನಶೆಯಲ್ಲಿ ಸದಾ ಇರಬೇಕಾಗಿದೆ. ವರದಾನ: ನಿಶ್ಚಯದ ಅಡಿಪಾಯದ ಮೂಲಕ ಸಂಪೂರ್ಣತೆಯವರೆಗೆ ತಲುಪುವಂತಹ ನಿಶ್ಚಯ ಬುದ್ಧಿ, ನಿಶ್ಚಿಂತ ಭವ. ನಿಶ್ಚಯ ಈ ಬ್ರಾಹ್ಮಣ ಜೀವನದ ಸಂಪನ್ನತೆಯ ಅಡಿಪಾಯವಾಗಿದೆ ಮತ್ತು ಈ ಅಡಿಪಾಯ ಶಕ್ತಿಶಾಲಿಯಾಗಿದ್ದಾಗ ಸಹಜ ಮತ್ತು ತೀವ್ರಗತಿಯಿಂದ ಸಂಪೂರ್ಣತೆಯವರೆಗೆ ತಲುಪುವುದು ನಿಶ್ಚಿತವಾಗಿದೆ. ಯಾರಿಗೆ ಯಥಾರ್ಥ ನಿಶ್ಚಯ ಬುದ್ಧಿ ಇರುತ್ತೆ ಅವರು ಸದಾ ನಿಶ್ಚಿಂತವಾಗಿರುತ್ತಾರೆ. ಯಥಾರ್ಥ ನಿಶ್ಚಯವಾಗಿದೆ ತನ್ನ ಆತ್ಮಸ್ವರೂಪವನ್ನು ತಿಳಿಯುವುದು, ಒಪ್ಪುವುದು ಮತ್ತು ಅದರಂತೆ ನಡೆಯುವುದು ಮತ್ತು ತಂದೆ ಯಾರಾಗಿದ್ದಾರೆ, ಹೇಗಿದ್ದಾರೆ, ಯಾವ ರೂಪದಲ್ಲಿ ಪಾತ್ರ ಮಾಡುತ್ತಿದ್ದಾರೆ ಅದನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವುದು. ಇಂತಹ ನಿಶ್ಚಯ ಬುದ್ಧಿಯುಳ್ಳವರು ವಿಜಯಿಯಾಗುತ್ತಾರೆ. ಸ್ಲೋಗನ್: ತಮ್ಮ ಸಮಯವನ್ನು ಸುಖಕ್ಕಾಗಿ, ಪ್ರಾಪ್ತಿಯ ಇಚ್ಛೆಗಾಗಿ ಸರ್ವರ ಪ್ರತಿ ದಾನ ಮಾಡುವವರೇ ಮಹಾದಾನಿಯಾಗಿದ್ದಾರೆ. ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರಿಸ್ತಾ ಸ್ಥಿತಿಯ ಅನುಭವ ಮಾಡಿ. ಹೇಗೆ ಪ್ರಾರಂಭದಲ್ಲಿ ಅಭ್ಯಾಸ ಮಾಡುತ್ತಿದ್ದೀರಿ, ನಡೆಯುತ್ತಿದ್ದೇವೆ, ಆದರೆ ಸ್ಥಿತಿ ಈ ರೀತಿ ಇದೆ. ಬೇರೆಯವರು ತಿಳಿಯುತ್ತಾರೆ ಇದು ಯಾವುದೋ ಲೈಟ್ ಹೋಗುತ್ತಿದೆ. ಅವರಿಗೆ ಶರೀರ ಕಾಣಿಸುತ್ತಿರಲಿಲ್ಲ. ಈ ಅಭ್ಯಾಸದಿಂದ ಪ್ರತಿಯೊಂದು ಪ್ರಕಾರದ ಪೇಪರ್ನಲ್ಲಿ ಪಾಸ್ ಆಗಿಬಿಟ್ಟರು. ಈಗ ಯಾವಾಗ ಸಮಯ ಬಹಳ ಕೆಟ್ಟದಾಗಿ ಬರುತ್ತಿದೆ ಆಗ ಡಬಲ್ ಲೈಟ್ ಆಗಿ ಇರುವ ಅಭ್ಯಾಸವನ್ನು ಹೆಚ್ಚಿಸಿರಿ. ಬೇರೆಯವರಿಗೆ ಸದಾ ನಿಮ್ಮ ಲೈಟ್ ರೂಪ ಕಾಣಿಸಲಿ. ಇದೇ ಸುರಕ್ಷತೆಯಾಗಿದೆ. ಒಳಗಡೆ ಬರಲಿ ಮತ್ತು ಲೈಟ್ನ ಕೋಟೆಯನ್ನು ನೋಡಲಿ. ಒಳ್ಳೆಯದು. ಓಂ ಶಾಂತಿ.